ಥ್ರೋಬಾಲ್ ಅಲ್ಲಿ ಇನ್ನೂ ಆಗಿಲ್ವೇನಪ್ಪ? ಆಗುದಲ್ಲ 4 ಹೌದು ಅದು ಎಸ್ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ. ಮುಳಬಾಗಿಲು ಟಿಎಂ ಇಂಟರ್ನ್ಯಾಷನಲ್ ಶಾಲೆಯ ಸುದ್ದಿ. ಟಿಎಂ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ದಿನಾಂಕ 23/8/2025 ಶನಿವಾರ ಮುಳಬಾಗಿಲು ತಾಲೂಕಿನ ಎಲ್ಲ ಖಾಸಗಿ ವಿದ್ಯಾಸಂಸ್ಥೆಗಳ ಶಿಕ್ಷಕರಿಗಾಗಿ ಭವ್ಯವಾದ ಸ್ಪೋರ್ಟ್ ಮೀಟ್ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಟಿಎಂ ಇಂಟರ್ನ್ಯಾಷನಲ್ ಶಾಲೆಯ ಅಧ್ಯಕ್ಷೆ ಶರ್ಮಿಳಾ ಮತ್ತು ಕಾರ್ಯದರ್ಶಿ ಟಿಎಂ ಮಧು ಅವರ ನೇತೃತ್ವದಲ್ಲಿ ಅತಿಥಿಗಳಿಗೆ ಪುಷ್ಪವರ್ಷದೊಂದಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮುಳಬಾಗಿಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆಎನ್ ರಾಮಚಂದ್ರಪ್ಪ, ಖಾಸಗಿ ವಿದ್ಯಾಸಂಸ್ಥೆಗಳ ಒಕ್ಕೂಟದ ತಾಲೂಕು ಅಧ್ಯಕ್ಷ ಶಂಕರ್ ಹಾಗೂ ಎಲ್ಲ ಖಾಸಗಿ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಯವರು ಹಾಜರಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಿಕ್ಷಕರಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು. ಒಲಿಂಪಿಕ್ಸ್ ಕ್ರೀಡೆಗಳಂತೆಯೇ ಇಲ್ಲಿಯೂ ಸಹ ಕ್ರೀಡಾ ಜ್ಯೋತಿ ಬೆಳಗಿಸುವ ಮೂಲಕ ಟೀಚರ್ ಸ್ಪೋರ್ಟ್ಸ್ ಮೀಟ್ಗೆ ಚಾಲನೆ ನೀಡಿದ್ರು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಖಾಸಗಿ ಶಾಲಾ ಶಿಕ್ಷಕರು ಅನೇಕ ಕ್ರೀಡೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಕ್ರೀಡಾ ಸಾಮರ್ಥ್ಯವನ್ನ ಮೆರೆದರು. ಇಲ್ಲಿ ನಮ್ಗೆ ಅಲ್ಲಿ ಮೇಡಿರೋದ್ರಿಂದ ಸಪರೇಟ್ ಆಗಿ ಅನೌನ್ಸ್ ಮಾಡ್ತಾ ಇದೀನಿ. ಅಲ್ಲೋಗ್ಬಿಟ್ಟು ನೀವು ರೆಫ್ಯೂಸ್ ಡೀಟೇಲ್ಸ್ ತಗೋಬಹುದು. ನನಗೆ ಫೀಸ್ ತಂದ್ಕೊಡ್ಬೇಕು. 10-15 person of that school to come here and write their participants school wise. ಇಂಡಿವಿಜುವಲ್ ಆಗಿ ಎಲ್ಲ ಕಬಡ್ಡಿ ಆಟಗಾರರಲ್ಲಿ ಒಂದು ಮನವಿ, ಯಾರಾದ್ರೂ ಆಟ ಹೊಡಿದ್ರೆ ಬಂದಿಲ್ಲ ಅಂತ ಪ್ಲೀಸ್ ಚಾಂಪಿಯನ್ಸ್ ಸರ್, ಪ್ಲೀಸ್ ಸಮ ಕಾಂಟೆಸ್ಟ್ ಚಾಂಪಿಯನ್ಸ್ ವೆಲ್ಕಮ್ ಬಿಹಾಫ್ ಆಫ್ ಕ್ಯಾಂಪ್ಸ್ Kulbanga, the most senior person in your team. ಇಲ್ಲ 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 ಟಚ್ ಆಗಿಲ್ಲ. ರಿಲೇದಂಗೆ ಹೇಳಪ್ಪ, ರಿಲೇಗೆ ಒಂದು 4 ಜನ ಬರಕ್ಕೆ. ರಿಲೇಗೆ ಈಗ ಇದು ಆಗ್ತಾ ಇದೆ, ರಿಲೇ ಟ್ರೇಡ್ ಅಂದ್ರೆ ಈಗ ಪಿಟಿ ಟೀಚರ್ಸ್ ಅಲ್ಲಿದ್ದಾರಾ? ಇದಾರಪ್ಪ, ಇದಾರೆ. 400 meters ಅದು ಹೌದು. ರಿಲೇ ಒಂದು ಗ್ರೂಪ್ ಆಗುದಲ್ಲ, 4 ಓಕೆ ನೋಡಿ. ಇದು 400 meters ರಿಲೇ ಗೇಮು. ಒಂದು ಸ್ಕೂಲ್ ಇಂದ 4 ಟೀಚರ್ಸ್ ಹೋಗ್ಬೋದು.
400 ಮೀಟರ್ಸ್ ಇರೋದದು. ಹೌದು ಹೌದು ಹೌದು, ಅದು ಗೆದ್ದವರು ಗೆದ್ದಿರೋ ಇಲ್ಲಲ್ಲ, ಈಗ ಸ್ಟಾರ್ಟ್ ಆಗ್ತಾ ಇರೋದು. ಎಸ್ ಎಸ್. ಮೇಡಮ್ ಪಾಯಿಂಟ್ ಬೇಕು. ఇవి ఉన్నాయి ఇవి 30 ఉంటాయి మన ఇతర ನೋಡಿ ಸರ್. ಮೇಡಮ್ ರೆಡಿನಾ? ಸರ್ ಈ ಕಡೆ ಸ್ವಲ್ಪ. Above 40 years, lemon and spoon. ಯಾರಿದ್ದೀರಿ? ಮೇಡಮ್ ಪಾಯಿಂಟ್ ಬೇಕು. ಮಧು ಫಸ್ಟ್ ಸೆಕೆಂಡ್ ಥರ್ಡ್ ಯಾರು ಥ್ರೋಬಾಲ್ ಅಲ್ಲಿ ಇನ್ನೂ ಆಗಿಲ್ಲಪ್ಪ. ಏ ಅಣ್ಣ, ಪಿಟಿ ಟೀಚರ್ಸ್, ಥ್ರೋಬಾಲ್ ಇನ್ನೂ ಎಷ್ಟು ಟೀಮ್ಸ್ ಇದೆಯಪ್ಪ? 2 ಟೀಮ್ ಇದೆ ಸರ್. ಇನ್ನೂ 2 ಟೀಮಾ? ಸರ್ ಬೇಗ ಮುಗಿಸ್ಲಪ್ಪ ಅದು. Equal points, 5 each. Equal 5. ಈಗ ಯಾರು ವಿನ್ ಆಗಿದ್ದೀರಾ, ವಿನ್ ಪ್ರೈಸ್ ಯಾರು ತಗೊಂತೀರಾ, ಮತ್ತೆ ಅವರು ಪಾರ್ಟಿಸಿಪೇಷನ್ ಪ್ರೈಸ್ಗೆ ಬರೋಷ್ಟಿಲ್ಲ. ಯಾವುದೇ ವಿನ್ನರ್ಗೆ ವಿನ್ನಿಂಗ್ ಪ್ರೈಸ್ ಕೊಡ್ತೀವಿ. ಅವ್ರು ಬಿಟ್ಟು ಈಗ ಅಪ್ಡೇಟ್ ಬಂದಿದ್ದೀರಾ ಅಂದ್ರೆ ಒಂದಿಬ್ಬರು 3 ಪ್ರೈಸಸ್ ಬರುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್. ರಿಮೈನಿಂಗ್ ಅವರಿಗೆ ಪಾರ್ಟಿಸಿಪೇಷನ್ ಪ್ರೈಸ್ ಕೊಡ್ತೀವಿ. ಹಾಗಾಗಿ ವಿನ್ ಆಗಿರೋರು ಮತ್ತೆ ಪಾರ್ಟಿಸಿಪೇಷನ್ ಪ್ರೈಸ್ ಅಲ್ಲಿ ಜಾಯಿನ್ ಆಗಬಾರ್ದು. ನಂತರ ನಡೆದ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡ ಎಲ್ಲ ಶಿಕ್ಷಕರಿಗೆ ಮೆಡಲ್ಸ್ ನೀಡಿ ಗೌರವಿಸಿದ್ರು. ಹಾಗೆಯೇ ವಿಜೇತರಿಗೆ ವಿನ್ನಿಂಗ್ ಕಪ್ ಪ್ರದಾನ ಮಾಡಿ ಪ್ರೋತ್ಸಾಹಿಸಿದ್ರು. ಇಂತಹ ಕಾರ್ಯಕ್ರಮಗಳು ಶಿಕ್ಷಕರಲ್ಲಿ ಸ್ನೇಹ ಭಾವ, ಸಹಕಾರ ಮತ್ತು ಕ್ರೀಡಾ ಮನೋಭಾವವನ್ನು ಹೆಚ್ಚಿಸುವುದರ ಜೊತೆಗೆ ದೈಹಿಕ, ಮಾನಸಿಕ ಆರೋಗ್ಯಕ್ಕೂ ಪ್ರೋತ್ಸಾಹ ನೀಡುತ್ತವೆ. ಗಾಯತ್ರಿ ಸೂಫಿಯಾ ಸ್ಕೂಲ್ ಬನ್ನಿ ಬೇಗ. ಫಸ್ಟ್ ಪ್ಲೇಸ್, ಪ್ಲೇಸ್ ಸೆಕೆಂಡ್ ಪ್ಲೇಸ್ ಫಾರ್ ರಿಲೇ. ಬಿಗ್ ಹ್ಯಾಂಡ್ಸ್ ಪ್ಲೀಸ್. ಸೆಕೆಂಡ್ ಪ್ಲೇಸ್ ಕಬಡ್ಡಿ. ಕಬಡ್ಡಿ ಇಲ್ಲಿ ಕೇಳಿ. Is that winner for first place Delhi? ಮೊದಲ ಫೋಟೋ ತೆಗಿತಾ ಇದ್ದೀನಿ ಸರ್. ನೀವು ಬನ್ನಿ ಸರ್. ಸುಧಾಕರ್ RVC ಸ್ಕೂಲ್ ಥರ್ಡ್ ಪ್ರೈಸ್. ಸುಧಾಕರ್ RVC. ವೀರೇಶ್ ವೈಷ್ಣವಿ ಸ್ಕೂಲ್. 8 ಗಂಟೆ ಆಗಿದೆ. 50.
Okay, next. Suraksha School, next. 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 ಓಕೆ ಥ್ಯಾಂಕ್ ಯು ಮೋ Next, Noble School. ನೋಡಿ ಸರ್ ಇಲ್ಲೇ Yes, after this. ಬೇಗ Next, LH International School. ಎಂತಿದ್ಯಾ ಬರ ಯಾವ ಇವ್ರನ್ನ Then next. Iga. Congratulations. Then next. Madam, Mahabub madam. RK, sorry, this is RK International. 13 ಅಲ್ಲಿ. Next ಆದ್ಮೇಲೆ ಮೆಮೋರಿಯಲ್ ಇದೆ 5 ಅಲ್ಲಿ. Yes, only 5. ಮತ್ತೆ TM International. ಇದು Okay, thank you. 8. ಆನಂದ್ ಹುಸೇನ್ ಎಚ್ಚರ. ನಮ್ಮ ಮುಳಬಾಗಿಲು ತಾಲೂಕಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳ 2025-26ನೇ ಸಾಲಿನ ಕ್ರೀಡಾಕೂಟ ತುಂಬ ವಿಜೃಂಭಣೆಯಿಂದ ನಡೀತು. ತುಂಬ ಸಂತೋಷ. ನಮ್ಮೆಲ್ಲ ಶಾಲೆ ಆಡಳಿತ ಮಂಡಳಿಯವರು ಇದಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ನಮ್ಮ PT ಮಾಸ್ಟರ್ ಇರ್ಬೋದು, ನಮ್ಮ ಆಡಳಿತ ಮಂಡಳಿ ಇರ್ಬೋದು, ಅಥವಾ ನಮ್ಮ ಕೋಆರ್ಡಿನೇಟರ್ಸ್ ಇರ್ಬೋದು, ಅಥವಾ ನಮ್ಮ ಟೀಚರ್ಸ್ ಇರ್ಬೋದು, ಅಥವಾ ನಮ್ಮ TM ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ನಮ್ಮ ಸಂಘಟನೆ ಇರ್ಬೋದು, ಎಲ್ಲರೂ ಕೂಡ ಸೇರಿ ಅಡ್ಮಿನಿಸ್ಟ್ರೇಟರ್ಸ್ ಕೆಲವೊಂದು ಶಾಲೆಗಳಿದೆ ಅವ್ರಿಗೂ ಸೇರಿ ಎಲ್ಲರೂ ಸೇರಿ ಏನು ಮುಳಬಾಗಿಲಲ್ಲಿ ಸುಮಾರು 40-45 ಸ್ಕೂಲ್ ಏನು ಖಾಸಗಿ ಶಾಲೆಗಳಿದೆ, ಎಲ್ಲ ಶಾಲೆಗಳು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಒಂದು ಕೈಯಿಂದ ಚಪ್ಪಾಳೆ ನಡೆಯಲ್ಲ. ಎಲ್ಲರಿಂದನೂ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂದರೆ ಎಲ್ಲರಿಂದನೂ ಕಾರ್ಯಕ್ರಮ ಸಕ್ಸಸ್ ಮಾಡುವಂಥ ಕೋಪರೇಷನ್ ಇರಿದ್ರೇ ನಾವು ಕಾರ್ಯಕ್ರಮ ಸಕ್ಸಸ್ ಮಾಡೋಕ್ಕಾಗೋದು. ಅದರ ಎಲ್ಲ ಮ್ಯಾನೇಜ್ಮೆಂಟ್ ಅವರು, ಎಲ್ಲ ಅಡ್ಮಿನಿಸ್ಟ್ರೇಟರ್ಸು, ಎಲ್ಲ HMಸು, ಎಲ್ಲ ಶಿಕ್ಷಕರು ಸಹಕಾರ ಕೊಟ್ಟಿದ್ದಕ್ಕೆ, ಹಾಗೆ ನಿಮ್ಮ ಮೀಡಿಯಾದವ್ರಿಗೂ, ನಮ್ಮ PT ಮಾಸ್ಟರ್ಗಳಿಗೂ ಎಲ್ರಿಗೂ ವಂದನೆಗಳು ತಿಳಿಸ್ತಾ ಇದ್ದೀನಿ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಏನು ನಾವು ಈ ಮೆಂಟಲಿ ತುಂಬ ಟೆನ್ಷನ್ ಇಟ್ಕೊಂಡು ಟೀಚರ್ಸು ಇನ್ನು ಸುಮಾರು 250-260 ದಿನಗಳ ಕಾಲ ನಾವು ಮಕ್ಕಳಿಗೆ ಪಾಠ ಪ್ರವಚನಗಳಲ್ಲೇ ಕಲಿತೀವಿ. ಮಕ್ಕಳ ವಿದ್ಯಾಭ್ಯಾಸದ ಮೇಲೇನೆ 100% ಕಾನ್ಸಂಟ್ರೇಷನ್ ಕೊಟ್ಕೊಂಡಿರ್ತೀವಿ. ಶಿಕ್ಷಕರು ಪಾಪ ಮೆಂಟಲಿ ತುಂಬಾ ಟೆನ್ಷನ್ ಇರ್ತಾರೆ ವರ್ಷ ಪೂರ್ತಿ. ಅವ್ರಿಗೆ ಫಿಸಿಕಲಿ ಸ್ವಲ್ಪ ಕಡಿಮೆನೆ. ಯಾರೋ ಈಗ ಫಿಸಿಕಲ್ ಟೀಚರ್ ಬಿಟ್ರೆ, ಫಿಸಿಕಲ್ ಎಜುಕೇಶನ್ ಟೀಚರ್ ಬಿಟ್ರೆ ಮಿಕ್ಕ ಎಲ್ಲ ಟೀಚರ್ಸ್ ಕೂಡ ತುಂಬಾ ಮೆಂಟಲಿ ಟೆನ್ಷನ್ ತಗೊಂತಾರೆ ಹೊರತಾಗಿ ಫಿಸಿಕಲ್ ಆಗಿ ಆಕ್ಟಿವ್ ಆಗಿರೋದಿಲ್ಲ. ಹಾಗಾಗಿ ವರ್ಷಕ್ಕೊಂದು ಸಾರಿ ಏನಾದ್ರು ಇಂಥ ಕಾರ್ಯಕ್ರಮಗಳು, ಈಗ ಶಾಲೆಗಳಲ್ಲಿ ಏನೋ ಒಂದಷ್ಟು ಸ್ಪೋರ್ಟ್ಸ್ ಅದು ನಾವು ಕಂಡಕ್ಟ್ ಮಾಡ್ತಾ ಇದ್ವಿ ವರ್ಷಕ್ಕೊಂದು ಸಾರಿ. ಅದ್ರ ಜೊತೆಗೆ ನಾವೆಲ್ಲ ಎಲ್ಲ ಮ್ಯಾನೇಜ್ಮೆಂಟ್ ಅವ್ರ ಒಂದು ಫ್ಯಾಮಿಲಿ ತರ, ಎಲ್ಲ ಶಿಕ್ಷಕರು ಒಂದು ಫ್ಯಾಮಿಲಿ ತರ ಸೇರಿ ಒಂದು ಗೆಟ್ ಟುಗೆದರ್, ಒಂದು ಫಿಸಿಕಲಿ ಮೆಂಟಲಿ ಅವ್ರಿಗೆ ಮೈಂಡ್ ಸೆಟ್ ಆಗಬೇಕು, ಫ್ರೀ ಆಗಬೇಕು. ಎಲ್ಲರ ಜೊತೆನಲ್ಲಿ ಸೇರಿ ಒಂದು ಗೇಮ್ ಆಡಿದಾಗ ಅವ್ರಿಗೇನೋ ಒಂದು ಖುಷಿ ಆಗತ್ತೆ. ಒಂದು ವಿಶೇಷ ಗೆಟ್ ಟುಗೆದರ್ ಅನ್ನೋ ತರ ಕ್ರೀಡೆ ಜೊತೆಗೆ ಒಂದೊತ್ತು ಊಟ, ಏನೋ ಎಲ್ಲರೂ ಒಂದು ಮಿಲನ, ಕ್ರೀಡಾಕೂಟದಲ್ಲಿ ಒಂದು ಮಿಲನ ಆಗಿ ಮ್ಯಾನೇಜ್ಮೆಂಟ್ ಅವರು, ಶಿಕ್ಷಕರು, ಅಡ್ಮಿನಿಸ್ಟ್ರೇಟರ್ಸು ಎಲ್ಲರೂ ಒಂದು ಕಡೆ ಸೇರಿ ಒಂದು ಗೆಟ್ ಟುಗೆದರ್ ತರ ಒಂದು ಆರೋಗ್ಯಕರವಾದಂತ ಕ್ರೀಡಾಕೂಟವನ್ನ ಮಾಡ್ತಾ ಇದ್ವಿ. ಅದು ಲಾಸ್ಟ್ ಇಯರ್ 2024-25 ಸ್ಟಾರ್ಟ್ ಆಯಿತು. ಈಗ 25-26 ಎವ್ರಿ ಇಯರ್ ಇದೇ ತರ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಮ್ಯಾನೇಜ್ಮೆಂಟ್ಸ್ ಅವರು, ಎಲ್ಲ ನಮ್ಮ PT ಟೀಚರ್ಸು, ಅಡ್ಮಿನಿಸ್ಟ್ರೇಟರ್ಸು, ನಮ್ಮ ಮೀಡಿಯಾ ಮಿತ್ರರು, ನಮ್ಮ ಸಂಘದ ಪದಾಧಿಕಾರಿಗಳು, ಎಲ್ಲ ಶಾಲೆಗಳವರು ಸಹಕಾರ ಮಾಡ್ತಾ ಇದ್ದಾರೆ. ಮುಂದೆ ಕೂಡ ಮಾಡ್ತಾರೆ ಅಂತ ಭಾವಿಸ್ತಾ ಎಲ್ರಿಗೂ ಶುಭವಾಗ್ಲಿ, ಎಲ್ಲರೂ ಆರೋಗ್ಯವಂತರಾಗಿರ್ಲಿ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. TM ಇಂಟರ್ನ್ಯಾಷನಲ್ ಶಾಲೆಯ ಕಾರ್ಯದರ್ಶಿ TM ಮಧು ಅವರು ಮಾತನಾಡಿ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ್ರು. ಮೊದಲನೇದಾಗಿ ನಮ್ಮ ಕ್ಯಾನ್ಸ್ ಸಂಘಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸಕ್ಕೆ ನಾನು ಬಯಸ್ತೀನಿ. ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ
ಒಂದು ಆಕರ್ಷಣೆಯಾಗಿ ನಿಂತ ನಮ್ಮ ತಾಲೂಕಿನ BO ಸರ್ ಅವ್ರಿಗೂ, ಅದೇ ರೀತಿ ನಮ್ಮ BO ಆಫೀಸ್ ಕಡೆಯಿಂದ ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಡೋದಕ್ಕೆ ಎಲ್ಲರೂ ಅವರವರ ಹಂತದಲ್ಲಿ ಅವರವ್ರ ಸಹಕಾರ ನೀಡಿದ್ದಾರೆ. ಮುಖ್ಯವಾಗಿ ನಮ್ಮ BO ಸಾಹೇಬ್ರು ನಾವು ತಿಳಿಸಿದ್ದಷ್ಟೇ, ಈ ತರ ಒಂದು ಶಿಕ್ಷಕರ ಒಂದು ಕ್ರೀಡೆಗಳನ್ನ ನಡೆಸಬೇಕು ಅಂತ ಹೇಳಿದ ತಕ್ಷಣ ಇಂದು ಮುಂದೆ ನೋಡದೆ ನಮ್ಮ BO ಸಾಹೇಬ್ರು ಅದಕ್ಕೆ ಒಂದು ಅವಕಾಶ ಕೊಟ್ಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಕ್ಯಾಂಪ್ಸ್ ಕಡೆಯಿಂದ, ಹಾಗೆಯೇ ನಮ್ಮ TMIS ಶಾಲೆಯ ಆಡಳಿತ ಮಂಡಳಿಯ ವತಿಯಿಂದ ಅವ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದೇ ರೀತಿ ಇವತ್ತಿನ ಏನು ನಮ್ಮ ಶಾಲೆಗಳ ಆಡಳಿತ ಮಂಡಳಿಯವರು, ಅದೇ ರೀತಿ ನಾವು ಕೊಟ್ಟ ಕರೆಗೆ ಈ ತರ ನಾವು ಕ್ರೀಡೆಗಳನ್ನ ನಡೆಸ್ತಾ ಇದೀವಿ ನಮ್ಮ ಸಂಘದಿಂದ. ಎಲ್ಲರೂ ಭಾಗವಹಿಸಿ ಇದನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಡ್ಬೇಕಾಗಿ ಅಂತ ನಾವು ಅವರಲ್ಲಿ ವಿನಂತಿಸಿಕೊಳ್ಳಿದ್ವಿ. ಅದೇ ರೀತಿ ಎಲ್ಲ ಆಡಳಿತ ಮಂಡಳಿಯವರು ಅವರು ಸಹ ಇಲ್ಲಿ ಬಂದು ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ಒಂದು ಹೊಸ ಒಂದು ಎನರ್ಜಿಯನ್ನ ತುಂಬಿ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ, ಎಲ್ಲ ಇದ್ರಲ್ಲೂ ಬಂದು 2-3 ದಿನದ ಮುಂಚೆನೆ, ನಮ್ಮ ಒಂದು ವಾರದ ಮುಂಚೆನೆ, 10 ದಿನದ ಮುಂಚೆನೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಎಲ್ಲರೂ ಒಂದಾಗಿ ಬಂದು ಅವರ ಶಾಲೆಗಳಲ್ಲಿ ನಡೆದಂಗೆ ಅವ್ರ ಶಾಲೆಗಳಲ್ಲಿ ಇದು ನಡೆಸ್ತಾ ಇದ್ದೀರೇನೋ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಬಂದು ಅವ್ರದೇ ಆದಂತ ಒಂದು ರೀತಿಯಲ್ಲಿ ಸಹಕಾರ ಅವರು ನಮ್ಗೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ನಿಮ್ಮ ಮೀಡಿಯಾ ಮುಖಾಂತರದಿಂದ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸಕ್ ನಾನು ಬಯಸ್ತೀನಿ. ಅದೇ ರೀತಿ ನಮ್ಮ ಅಧ್ಯಕ್ಷರಾದ R ಶಂಕರ್ ಅವ್ರಿಗೆ, ಮತ್ತೆ ಅದೇ ರೀತಿ ನಮ್ಮ ಟ್ರೆಜರರ್ ಆದ ಆದಿಲ್ ಪಾಷಾ ಅವ್ರಿಗೆ, ಇವರು ತುಂಬಾ ಮುಂದೆ ಬಂದು ಎಲ್ಲವನ್ನೂ ಅವರ ಒಂದು ಭುಜಸ್ಕಂಧಗಳ ಮೇಲೆ ಹಿಡ್ಕೊಂಡು ಅವರು ಇದನ್ನ ಒಂದು 15 ದಿವಸದಿಂದಾನು ನಾವು ಯಾವತ್ತು ಡೇಟ್ ಅನ್ಕೊಂಡಿದ್ವಿ ಆ ಡೇಟ್ ಇಂದನು ಎಲ್ಲವನ್ನು ಅವರೇ ಮುಂದಿದ್ದು ಇದು ಇದು ನಮ್ಮ ಒಂದು ಕಾರ್ಯಕ್ರಮ, ಇವರೆಲ್ಲ ನಮ್ಮ ಶಿಕ್ಷಕರು, ಇವ್ರಿಗೆಲ್ಲೂ ಕುಂದುಕೊರತೆಗಳಾಗಬಾರ್ದು ಇದು ಅಂತೆ ಆ ಒಂದು ನಿಟ್ಟಿನಲ್ಲಿ ಮುಂದಕ್ಕೆ ಬಂದು ಅವರು ಸಹ ತುಂಬಾ ಸಹಾಯ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ R ಶಂಕರ್ ಆದ ಅಧ್ಯಕ್ಷರಿಗೂ ಮತ್ತೆ ನಮ್ಮ ಟ್ರೆಜರಿ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದೇ ರೀತಿ ನಮ್ಮ ಚಾಂದ್ ಪಾಷಾ ಸರ್, ಅವರು ಅಷ್ಟೇ ಅವರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ, ಅವರ ವಯಸ್ಸಿನಲ್ಲಿ ಸುಮಾರು ಇಂಥ ಕಾರ್ಯಕ್ರಮಗಳನ್ನ, ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದಾರೆ. ಅವ್ರಿಗೂ ಸಹ ಸಹರಾ ಇಂಟರ್ನ್ಯಾಷನಲ್ ಆಡಳಿತ ಮಂಡಳಿ ವತಿಯಿಂದ ಅವರು ಬಂದಿದ್ದಾರೆ ಇಲ್ಲಿಗೆ. ಅವ್ರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತೆ ಎಲ್ಲಾ ಶಿಕ್ಷಕರು, ಅಂತಿಮವಾಗಿ ಎಲ್ಲಾ ಶಿಕ್ಷಕರು ಬಂದು ದೂರಗಳಿಂದ ಬಂದು ಅವರ ಒಂದು ಕೆಲವರು ಸ್ಕೂಲ್ ವ್ಯಾನ್ಸ್ ಅಲ್ಲಿ ಬಂದ್ರು, ಕೆಲವರು ಬಸ್ಗಳಲ್ಲಿ ಬಂದ್ರು, ಕೆಲವರು 2 ವೀಲರ್ಸ್ ಅಲ್ಲಿ, ಎಲ್ಲರೂ ಬಂದು ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ಎಲ್ಲರೂ ನಮ್ಮ ಈ ಒಂದು ಕ್ರೀಡೆಗಳನ್ನ ಈ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಿ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ತುಂಬ ಹೃದಯದ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು. ಅದೇ ರೀತಿ ನಮ್ಮ ಶಾಲೆಯ ಶಿಕ್ಷಕರು, ನಮ್ಮ TMIS ಶಾಲೆಯ ಶಿಕ್ಷಕರು ಎಲ್ಲರೂ, ಹಾಗೂ ನಮ್ಮ ಅಧ್ಯಕ್ಷರಾದ ಶರ್ಮಿಳಾ ಮೇಡಮ್ ಅವರು ಸಹ ಇದು ಮಾಡಿ ನಮಗೆ ಸಹಕಾರ ಮಾಡಿ ತುಂಬಾ ಸಪೋರ್ಟ್ ಮಾಡಿ ಅವರು ಸಹ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ತುಂಬಾ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಇಷ್ಟು ಮಾತುಗಳನ್ನ ಹೇಳಿ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭುವನೇಶ್ವರಿ.